ಗುರುಜಿ ನೀವು ಹೇಳ್ತಿದ್ರಿ ಬ್ರಹ್ಮ ಲಲಿತಾ ಸಹಸ್ರನಾಮಾವಳಿ ಮಾಡುವಾಗ ಬಹಳ ಸೊಗಸಾಗಿ ಆ ಲಲಿತಾ ತ್ರಿಪುರ ಸುಂದರಿ ಬರ್ತಾಳೆ, ಆ ದರ್ಶನವನ್ನ ಕೂಡ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ರಿ. ಲಲಿತಾ ತ್ರಿಪುರ ಸುಂದರಿ ಬಾಲಾ ಮಂತ್ರ ಅಂತ ಹಾಗೆ ಪುಟ್ಟದಾಗಿ ಬರ್ತಾಳೆ. ಇವಳನ್ನ ನೀವೇನು ಲಲಿತಾ ತ್ರಿಪುರ ಸುಂದರಿ ಅಂತೀರಾ, ಬಾಲ ತ್ರಿಪುರ ಸುಂದರಿ ಅಂತೀರಾ, ಲಲಿತಾ ಪರಮೇಶ್ವರಿ ಅಂತೀರಾ, ಎಲ್ಲವೂ ಒಂದೇ. ಇದಕ್ಕೋಸ್ಕರ ಈ ಒಂದು ಸೌಂದರ್ಯವಾಗಿರ್ತಕ್ಕಂಥ ಜಗನ್ಮಾತೆ ಕೃಪಾ ಕಟಾಕ್ಷ 3 ಶಕ್ತಿಗಳು ಉಳ್ಳಿರ್ತಕ್ಕಂಥದ್ದು. ಇದು ಸಾಕ್ಷಾತ್ ಬ್ರಹ್ಮ ಮಾಯವಾಗಿರ್ತಕ್ಕಂಥ ಬ್ರಹ್ಮನಿಗೆ ಮಾತ್ರ ಕಾಣಿಸ್ತಕ್ಕಂಥ ವಿಚಾರವಿತ್ತು. ಆಗ ಲಲಿತಾ ತ್ರಿಪುರ ಸುಂದರಿಗೆ ಅವಳೇ ಕೊಟ್ಟಿರೋ ಆಜ್ಞೆ ಮುಖಾಂತರವಾಗಿ ಇವನು ಪರಿಪಾಲನೆ ಮಾಡೋ ಸಮಯದಲ್ಲಿ ಅಕ್ಷಿಯಿಂದ ರಾಕ್ಷಸರೆಲ್ಲ ಪರಿಪೂರ್ಣವಾಗಿ ಹುಟ್ಟಿದ್ರು. ಅವ್ರ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ ಮನೋಭಾವನೆ ಒಬ್ಬರೊಬ್ರಿಗೆ ಚೇಂಜ್ ಆಯಿತು. ಇದನ್ನು ಸರಿಪಡಿಸೋಕ್ಕೋಸ್ಕರ ತಾನು ತನ್ನ ತಾಯಿ ಹತ್ರನೇ ಮತ್ತೆ ಮೊರೆ ಹೋಗ್ತಾನೆ ಬ್ರಹ್ಮ. ಮೊರೆ ಹೋದಾಗ ಆ ತಾಯಿ ಹೇಳ್ತಾಳೆ, ಏನು ಯೋಚನೆ ಮಾಡಬೇಡ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ ಅಂದ. ಆಗ ಅವನು ಎಷ್ಟು ಹೇಳಿದ್ರು ಕೇಳ್ದೇನೆ ಅಳಕ್ಕೆ ಶುರು ಮಾಡ್ತಾನೆ ಬ್ರಹ್ಮ. ನಾನು ಮಾಡಿರ್ತ ದೊಡ್ಡ ತಪ್ಪಾಗೋಯ್ತು, ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಅನ್ನೋದೆಲ್ಲ ತನ್ನಲ್ಲಿ ಬಂದ್ಬಿಡುತ್ತೆ. ಆ 4 ಕಣ್ಣೀರು ಅದು ಪೂರ್ತಿಯಾಗಿ ಯಾರ ಮೇಲೆ ಬೀಳುತ್ತೆ? ಲಲಿತಾ ಪಾದಕೆ ಮೇಲೆ ಬೀಳುತ್ತೆ. ಲಲಿತಾ ಪಾದಕೆ ಮೇಲೆ ಬೀಳೋದು ಅಂದರೆ ಲಲಿತಾ ತ್ರಿಪುರ ಸುಂದರಿ ಭಾಳ ಒಲಿಯೋದು ಬಹಳ ಕಷ್ಟ ಅಂತೆ. ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಕೂಡ ಅವ್ರನ್ನ ಅಕಸ್ಮಾತ್ ಅವ್ರ ಅಮ್ಮನ ನೋಡಬೇಕು ಅಂದರೆ 5 ವರ್ಷ ಯುಗಗಳು, 2000 ಯುಗಗಳು, 3000 ಯುಗಗಳು, 3000 ವರ್ಷ ಅಲ್ಲ ಯುಗಗಳು ತಪಸ್ಸು ಮಾಡೋಕೆ. ಅಂದರೆ ಬ್ರಹ್ಮ ಒಂದ್ಸಲ ನೀವು ಕಣ್ಮುಚ್ಚಿ ಹಿಂಗೆ ತೆಗೆದ್ರೆ ನಮ್ದು 1000 ವರ್ಷ ಹೊಟ್ಟೋಗುತ್ತೆ, 1000 ಯುಗಗಳು ಹೊಟ್ಟೋಗುತ್ತೆ. ಹಾಗೆ ಆ 1000 ಯುಗಗಳು ಹೊಟ್ಟೋದರೆ ಪೂರ್ತಿಯಾಗಿ ಒಂದು ಯುಗಕ್ಕೆ 5000 ವರ್ಷ. ಎಷ್ಟು ಲೆಕ್ಕ ಹಾಕ್ಕೊಂಡ್ರೆ ಕೂತ್ಕೊಂಡ್ರೆ ಸಾಲದು. ಹಾಗೆ ಆ ಬ್ರಹ್ಮ ಕಣ್ಣು ಮುಚ್ಕೊಳ್ಳೋದು ಯಾವತ್ತೋ ಒಂದು ಯುಗಕ್ಕೆ ಒಂದ್ಸಲಿ. ಹಾಗೆ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಇವರು ನೋಡದೇ ಇದ್ದಾಗ ಇವಳು ಯಾರು ಚೆನ್ನಾಗಿ ಓದಿಯಾಳೆ ಅಂದರೆ ಸನಕಾದಿ ಮಹರ್ಷಿಗಳು. ಸನಕಾದಿ ಮಹರ್ಷಿಗಳು ಗೊತ್ತಲ್ವ ನಿಮಗೆ? ಅವರು ಬಂದು 4 ಜನ ಜಯ ವಿಜಯರಿಗೆ ಶಾಪ ಕೊಟ್ಟಿರೋರು. ಅವನಿಗೆ ಇವಳೇ ಸ್ವತಃ ಕಮಂಡ್ಲ, ತನ್ನ ಜಪಮಾಲೆ ಇದನ್ನೆಲ್ಲ ಕೊಟ್ಟು, ಪುಸ್ತಕನ ಋಗ್ವೇದ ಯಜುರ್ವೇದ ಸಾಮವೇದ 4 ವೇದಗಳನ್ನ ಕೊಟ್ಟು ಅವಳನ್ನ ಬಹಳ ಚೆನ್ನಾಗಿ ನೋಡ್ಕೊಂಡಿರೋರು ಅವ್ರ 4 ಜನನ. ಇನ್ನೊಂದು ವಿಶೇಷ ಅಂದರೆ ಅಗಸ್ತ್ಯ ಮಹಾಮುನಿಗಳ ಹೆಂಡತಿಯಾಗಿರ್ತಕ್ಕಂಥ ಅರುಂಧತಿ. ಇದಕ್ಕೋಸ್ಕರ ಈ ಔಪಾಸನೆ ಮಾಡಿರ್ತಕ್ಕಂಥ ಅರುಂಧತಿ ದೇವಿಗೂ ಪೂರ್ತಿಯಾಗಿ ನಮಸ್ಕರಿಸ್ತೀವಿ. ಯಾಕೆಂದರೆ ಅವಳು ಬಹಳ ಪತಿವ್ರತೆ. ತಾನು ತನ್ನ ಕಾಲ ಮೇಲೆ ವಿಶೇಷ ಅಂದರೆ ತೊಡೆಯ ಮೇಲೆ ಅಮ್ಮನವ್ರ ಕಾಲನ್ನೇ ಇಟ್ಕೊಂಡು ಪೂಜೆ ಮಾಡೋಕ್ಕೆ, ತೊಗೊಳೆ ಕಾಲನ್ನ ಒತ್ತೆ ಅನ್ನೋ ಲೆವೆಲ್ಗೆ ಅವ್ರ ಕಾಲ ಅಂದರೆ ಅವ್ರಿಗೆ ಅಷ್ಟು ಯಾರಿಗೂ ಕಣ್ಣು ಕಾಣದೇ ಇರೋವಂಥ ಲಲಿತಾ ತ್ರಿಪುರ ಸುಂದರಿ ಅರುಂಧತಿ. ಅಂದರೆ ಅಷ್ಟು ಪತಿವ್ರತೆ ಅವಳು. ಅವರು ಕೊಟ್ಟಿದ್ದಾರೆ. ಆಮೇಲೆ ಇವ್ರಿಗೆ ಫೌಂಡರ್ಸ್, ಲಲಿತಾ ತ್ರಿಪುರ ಸುಂದರಿಗೆ ಫೌಂಡರ್ಸು ದತ್ತಾತ್ರೇಯ, ವಿಶೇಷವಾಗಿರ್ತಕ್ಕಂಥದ್ದು ದಕ್ಷಿಣಾಮೂರ್ತಿ, ಹೈಗ್ರೀವ ಸ್ವಾಮಿಗಳು. 3 ಜನ ಫೌಂಡರ್ಸ್ ಆಫ್ ಲಲಿತಾ ತ್ರಿಪುರ ಸುಂದರಿ. ಅದಕ್ಕೆ ಶ್ರೀಚಕ್ರ ಉಪಾಸನೆ ಮಾಡಿದಾಗ ಇವರೆಲ್ಲ ಗೊತ್ತಾಗತ್ತೆ ಫೌಂಡರ್ಸ್. ದ್ವಾರಪಾಲಕ ಯಾರು? ಸಾಕ್ಷಾತ್ ಮಹಾಗಣಪತಿ ಲಕ್ಷ್ಮೀ ಸ್ವರೂಪವಾಗಿರ್ತಕ್ಕಂಥ ಸುಬ್ರಹ್ಮಣ್ಯಾಂಶ. ಅಂದರೆ ಮಧ್ಯದಲ್ಲಿ ಲಕ್ಷ್ಮಿ, ಈ ಕಡೆ ದ್ವಾರಪಾಲಕರಾಗಿರ್ತಕ್ಕಂಥದ್ದು, ಈ ಕಡೆ ಆ ಕಡೆ 2 ಕಡೆನೂ ಗಣೇಶ ಸುಬ್ರಹ್ಮಣ್ಯ. ಇವರಿಗೆ ಅಧಿದೇವತೆ ಪ್ರತಿದೇವತೆ ದ್ವಾರಪಾಲಕರು. ಅಂದರೆ ಮುಂದ್ಗಡೆ ಇರ್ತಕ್ಕಂಥ ದ್ವಾರಪಾಲಕರು ಇನ್ಯಾರೂ ಅಲ್ಲ. ಒಂದು ಕಡೆ ಭದ್ರಕಾಳಿ, ಇನ್ನೊಂದು ಕಾಳುಭೈರವ. ನೋಡಿದ್ರ ಎಲ್ಲ ದೇವತೆಗಳನ್ನ ದಾಟ್ ಹೋದ್ರೆ ಲಲಿತಾ ತ್ರಿಪುರ ಸುಂದರಿ ಸಿಗೋದು. ಹಾಗಿದ್ದಾಗ ಇಂಥ ಒಂದು ಸಮಯದಲ್ಲಿ ಪರಿವರ್ತನೆ ಆಗಬೇಕು ಅಂದರೆ ಎಷ್ಟು ಕಷ್ಟ ಅಲ್ವೇ? ಅದಕ್ಕೋಸ್ಕರ ನೀವೆಲ್ಲ ಸೌಮ್ಯವಾಗಿ ಪೂಜೆ ಪುನಸ್ಕಾರ ಮಾಡಿರ್ತಕ್ಕಂಥದ್ದಲ್ಲಿ ಕಣ್ಣಲ್ಲಿ ಅಷ್ಟು ತರ್ಪಣ ಬರುತ್ತೆ. ಯಾರಿಗೆ? ಸಾಕ್ಷಾತ್ ಬ್ರಹ್ಮನಿಗೆ. ಆ ಲಲಿತಾ ತ್ರಿಪುರ ಸುಂದರಿ ಪಾದಕೆಯನ್ನು ತೊಳೆದು ಆ ನಮಸ್ಕಾರ ಮಾಡಿ ಪಶ್ಚಾತ್ತಾಪ ಯಾವತ್ತು ಪಡ್ತಾರೋ 4 ಜನ ಸೃಷ್ಟಿಯಾಗ್ತಾರೆ. ಈ 4 ಅಷ್ಟು ತರ್ಪಣಕ್ಕೆ ಪರಿಪೂರ್ಣವಾಗಿ ಆ ತರ್ಪಣ ಇಟ್ಬಿಟ್ಟಾಗ ಇವರು 4 ಜನ ಸೃಷ್ಟಿಯಾಗ್ತಾರೆ. ಇವರ 4 ಜನಕ್ಕೆ ಒಂದು ನಾಮಕರಣವನ್ನು ಕೊಡ್ತಾಳೆ. ಏನು ಹೆಸರು ಕೊಟ್ಲು? ರುದ್ರ ಅಂತ ಒಂದು ಹೆಸರು ಕೊಟ್ಲು. 2ನೇದು ನಿರುತಿ ಅಂತ 2ನೇ ಹೆಸರು ಕೊಟ್ಲು. 3ನೇದಾಗಿ ಯಮ ಅಂತ ಯಮನ ಹೆಸರು ಕೊಟ್ಲು. ಕೊನೆಯದಾಗಿ ವರುಣ ಅಂತ ವರ್ಣನ ಹೆಸರು ಕೊಟ್ಲು. 4 ದಿಕ್ಕುಗಳ ಅಧಿಪತ್ಯ ಮಾಡಿದ್ಲು. ದಿಕ್ಪಾಲಕರಲ್ಲಿ 8 ದಿಕ್ಕನ್ನು ಪರಿವರ್ತನವಾಗಿ ಇವಳಿಗೆ ಕೊಟ್ಟರು. ಈ 4 ಜನ ಪರಿಪೂರ್ಣವಾಗಿ ತನ್ನ ಪಾಲನೆಗಳನ್ನ ಹೇಗೆ ಮಾಡಬೇಕು, ಈ ಕೆಟ್ಟ ರಾಕ್ಷಸರನ್ನ ಸಾಯಿಸೋಕ್ಕೋಸ್ಕರನೇ ಇವರು ಹುಟ್ಟಿದ್ದಾರೆ. ಇವರು ಏನೇನು ಕೊಡ್ತಾರೆ ಅಂದರೆ, ಪ್ರತಿಯೊಬ್ಬ ಮನುಷ್ಯ ಯಾರನ್ನ ದೇವರನ್ನ ಪೂಜೆ ಮಾಡಲ್ಲ ಅವನ ಗತಿ ಏನು, ಯಾರ್ಯಾರು ಏನು ಪಾಪಕರ್ಮಗಳು ಮಾಡಿದ್ದಾರೆ ಅವನ ಗತಿ ಏನು, ಈ 4 ಜನಕ್ಕೆ ಏನು ದೋಷವನ್ನು ಮಾಡ್ತೀರಾ ಇಂಥ ಒಂದು ಮನೆಯಲ್ಲಿದ್ದಾಗ ಪರಿವರ್ತನೆ ಮಾಡ್ಕೊಳ್ಳಿಲ್ವೋ ಈ ಗತಿ ಏನು ಅನ್ನೋದಕ್ಕೋಸ್ಕರ ಆ ಪ್ರಾರ್ಥನೆ ಮಾಡಿಕೊಂಡ್ರು. ಇದರಲ್ಲಿ ನೀವು ಬರ್ಕೋಬೇಕಾದ್ದು ಕ್ಲೀನಾಗಿ ಹೇಳ್ತೀನಿ, ಅದನ್ನು ಚೆನ್ನಾಗಿ ಬರ್ಕೊಳ್ಳಿ. ಇದನ್ನು ಗಮನ ಇಟ್ಟು ಬರ್ಕೋಬೇಕು. ಸುಮ್ಮನೆ ಬರ್ಕೊಳ್ಳೋಕೆ ಪ್ರಯೋಜನ ಇಲ್ಲ. ಇವಳಲ್ಲಿ ಯಾವ ಕಾಲಕ್ಕೂ ಒಂದು ದರ್ಶನ ಕೊಟ್ಲು ಅಂದರೆ, ಎಷ್ಟು ಚೆನ್ನಾಗಿ ದರ್ಶನ ಕೊಟ್ಲು ಅಂದರೆ, ಇವಳಿಗೆ ಕಾಳರಾತ್ರಿ ಅಂತ ಒಂದು ದರ್ಶನ ಕೊಟ್ಲು. ಇವಳು ಹೇಳ್ತಾಳೆ ಬ್ರಹ್ಮನಿಗೆ, ನೀನು ಅಷ್ಟು ತರ್ಪಣವನ್ನು ಕೊಟ್ಟಿರೋದಕ್ಕೋಸ್ಕರ ನಾನು ನಿಂಗೆ ಸೌಮ್ಯವಾಗಿದ್ದೀನಿ. ಆದರೆ ಯಾವತ್ತಿನ ರಾಕ್ಷಸ ಗುಣಗಳಿಂದ ಅಲ್ಲಿ ಇರ್ತಕ್ಕಂಥ ರಾಕ್ಷಸ ಸೃಷ್ಟಿಯಾಗಿದ್ರು ಇವರಿಗೆಲ್ಲ ದುಷ್ಟರಾಗಿ ನಾನು ಕಾಣ್ತೀನಿ, ಯೋಚನೆ ಮಾಡಬೇಡ. ನಾನೇ ದುಷ್ಟಶಕ್ತಿಯಾಗಿ ರೌದ್ರವಾಗಿದ್ರೇನೆ ನಿನಗೆ ಕಾನ್ಫಿಡೆನ್ಸ್ ಏನು ಅಂದರೆ, ಓಹೋ ಇವರು ದುಷ್ಟರು, ಈ ಸೌಮ್ಯವಾಗಿದ್ದವಳು ಅವ್ರು ಹೆಂಗೆ ಸಾಯಿಸ್ತಾಳೆ ಅಂದರೆ, ನನ್ನ ಒಂದು ದುಷ್ಟವಾಗಿರ್ತಕ್ಕಂಥ ರೌದ್ರವಾಗಿರ್ತಂಥ ರೂಪ ನೋಡಿದ್ರೇ ಆ ದುಷ್ಟನ ಸಂಹಾರ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ನಿನಗೆ ಬರುತ್ತಲ್ಲ ಬ್ರಹ್ಮ, ಅದಕ್ಕೋಸ್ಕರ ಈ ರೂಪ ನೋಡು ಅಂತ ಹೇಳಿ ಅವಳು ರೂಪ ಕೊಡ್ತಾಳೆ.
ಅದಕ್ಕೆ ಇಂಥ ಒಂದು ಜಗನ್ಮಾತೆಗೆ ಆ ರೂಪವನ್ನು ಕೊಟ್ಟು ನಾಮಕರಣ ಮಾಡಿದಾಗ ಆ ರಹಸ್ಯ ಏನು ಅಂತ ತಿಳ್ಕೊಬೇಕಲ್ವಾ. ಅದಕ್ಕೆ ಮೊದಲಾಗಿ ಆ ದೇವಿಗಳನ್ನು ಸ್ವಾಗತಿಸೋಣ. ತದನಂತರ ಆ ರಹಸ್ಯದಲ್ಲಿರ್ತಕ್ಕಂಥ ದೇವಿ ನಾಮಕರಣವನ್ನು ಹೇಳ್ತೀನಿ. ಬನ್ನಿ ವೀಕ್ಷಕರೇ. ನೋಡಿದ್ರೆ ಆ ದೇವಿ ನಾಮಕರಣ ಬೇರೆ ಹೇಳಿರ್ಬೇಕು. ರಹಸ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಿಗಳನ್ನು ಸಂತೋಷವಾಗಿ ನೋಡಿದ್ರಿ, ಬಹಳ ಸಂತೋಷ. ಆದರೆ ಈ ಸಂತೋಷದಲ್ಲಿ ತಲ್ಲೀನರಾಗಿರ್ತಕ್ಕಂಥ ನೀವು ಅವಳ ಹೆಸರನ್ನ ತಿಳ್ಕೋಬೇಕು. ಅದಕ್ಕೆ ಬಗುಳಾಮುಖಿ ಅಂತ ತಿಳ್ಕೋಬೇಕು. ಇವಳನ್ನ ಆ ಬಗುಳಾಮುಖಿ ಅಂತಕ್ಕಂಥ ಇರ್ತೀವಿ. ಭಗ ಅಂತಕ್ಕಂಥದ್ದು ಯೋನಿ, ಜಗತ್ತಿನ ಯೋನಿ ಆಕಾರದಲ್ಲಿ ಮುಖ ಆಕಾರದಲ್ಲಿರ್ತಕ್ಕಂಥ ವಿಕಾರ ಸ್ವರೂಪಿಣಿ ಇವಳು. ಅದಕ್ಕೆ ಬಗುಳಾಮುಖಿ ಭಗ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡ್ವಿ. ಇದರಲ್ಲಿ ಅವಳು ಬ್ರಹ್ಮಸ್ವರೂಪ ಅಂತ ತೇಜಸ್ಸು. ಇಂಥ ಒಂದು ಬಗುಳ ಅನುಮುಖ ಅಂತ ಸೇರಿದಾಗ ಇವಳಿಗೆ ಎರಡನೇ ಹೆಸರು ನಾಮಕರಣ ಧೂಮಾವತಿ. ಇವಳಿಗೆ ಈ ಧೂಮಾವತಿ ಅಂತ ಹೆಸರು ಬಂದಾಗ ಧೂಮಕೇತುಗಳು ಯಾವ ಕಾಲಕ್ಕೆ ನಾವು ಎಲ್ಲಿ ಹೇಳ್ತೀವಿ, ಮೀಟ್ರಾಯ್ಡ್ಸ್ ಅಂತೀವಿ, ಹೆಲಿಸ್ ಕಾಮೆಟ್ಸ್ ಅಂತೀವಿ, ಅದು ಮೇಲ್ಗಡೆ ಇರತಕ್ಕಂಥ ಫಾಲಿಂಗ್ ಸ್ಟಾರ್ಸ್ ಅಂತೀವಿ. ಇದೆಲ್ಲ ಏನು ಅಂದರೆ ಧೂಮಾವತಿಯಿಂದ ಮುಖಾಂತರವೇ. ಅದಕ್ಕೆ ಆಕಾಶ ವಿರಾಶಾಲವಾಗಿರುತ್ತೆ, ವಿರಾಜಮಾನವಾಗಿ ಕೂತಿರ್ತಾಳಂತೆ. ಆ ಒಂದೊಂದು ಕೆನ್ನೆಯಲ್ಲೂ ಇರತಕ್ಕಂಥ ಗುಳಿಗಳು ಆ ರೀತಿಯ ಕಾಣುತ್ತೆ. ಅವಳು ಜಡೆಯನ್ನು ಹೀಗಂದಾಗೆಲ್ಲ ಆ ಒಂದೊಂದು ನಕ್ಷತ್ರ ಬೀಳ್ತಾ ಇರುತ್ತಂತೆ. ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ವಿಷ್ಣು ಪುರಾಣದಲ್ಲಿ ತಿಳಿಸ್ತಕ್ಕಂಥ ವಿಚಾರ. ಇವಳಿಗೆ ಈ ಧೂಮಾವತಿಗೆ ಪರಿಪೂರ್ಣ ಅನುಗ್ರಹ ಪಡೀತಕ್ಕಂಥ ವಿರೂಪವಾಗಿರ್ತಕ್ಕಂಥ ವಿಕಾರವಾಗಿರ್ತಕ್ಕಂಥ ಅನುಗುಣದಲ್ಲಿ ಹೇಗೆ ಇವಳ ಮುಖ ಯಂತ್ರವಾಗಿರ್ತಕ್ಕಂಥ ವಿಚಾರ, ಅಂದರೆ ಮುಖಾನೇ ಯಂತ್ರ ಸ್ವರೂಪದಲ್ಲಿರುತ್ತೆ. ಎರಡನೇದಾಗಿ ಕೇಂದ್ರ ಬನ ಅಂತ ಅಂದರೆ ಒಂದು ಕಾಡಿನ ಸ್ವರೂಪದಲ್ಲಿರುತ್ತೆ. ಅವಳ ಜಡೆ ಎಲ್ಲಾನು ವಿಕಾರವಾಗಿರ್ತಾಳೆ, ಕಂದ ಬಣ್ಣದಲ್ಲಿರ್ತಾಳೆ. ಈ ಕಂದ ಬಣ್ಣದಲ್ಲಿ ಅಂದರೆ ಹಲ್ಲುಗಳೇ ಇರಲ್ಲ ಇವಳಿಗೆ, ಅಜ್ಜಿ ಥರ ಇರ್ತಾಳೆ. ಅಂದರೆ ಕಲಾಕೃತಿ ಕೇಂದ್ರ ಬಿಂದು ಅಂದರೆ ಕರಾಳವಾಗಿರುತ್ತೆ ಇವಳು ಕೂದಲುಗಳಲ್ಲಿ. ಅಲ್ಲಿ ಏನು ಅಂದರೆ ಒಂದೊಂದು ಸ್ವಲ್ಪ ರಕ್ತ ಸೋರ್ತಾ ಇರುತ್ತೆ. ಅದಾದ ಮೇಲೆ ವೈದವ್ಯವಾಗಿ ವೈಟ್ ಸೀರೆ, ಬಿಳಿ ಸೀರೆ ಇಟ್ಕೊಳ್ತಾಳೆ. ವೈದವ್ಯ ಜೀವನದಲ್ಲೇ ಇದ್ದ ಹಾಗೇನೋ ಇರ್ತಾಳೇನೋ. ಬಹಳ ಎತ್ತರ ಸ್ಥಾನದಲ್ಲಿರ್ತಾಳೆ, ಎತ್ತರವಾಗೂ ಕಾಣ್ತಾಳೆ. ಸಣ್ಣಗೂದಕ್ಕೆ ಎತ್ತರವಾಗಿ ಭೂತಗಳು ದೊಡ್ಡದಾಗಿ ಬೆಳೆಯುತ್ತಗಳ ಹಾಗಿರ್ತಾಳೆ. ತದನಂತರ ಅಜ್ಜಿ ಆಕಾರದಲ್ಲಿ ತನ್ನ ಸ್ತನಪಾನಗಳೆಲ್ಲ ಪೂರ್ತಿಯಾಗಿ ಜಗ್ಗಿ ಹೋಗಿರುತ್ತೆ. ತಾನು ಕಣ್ಣುಗಳೆಲ್ಲ ಕೆಳ ಹೊರಗಡೆ ಬಿದ್ದೋಗಿರುತ್ತೆ. ಮುಖದಲ್ಲೆಲ್ಲ ರಿಂಕಲ್ಸು, ಕೈಗಳೆಲ್ಲ ಉಗುರುಗಳೆಲ್ಲ ಸೋತು ಹೋಗಿರುತ್ತೆ. ಕಾಲುಗಳು ಯಾವ ಕಾಲಕ್ಕೂ ನೀವು ನೋಡ್ಬೋದು ಎಲ್ಲ ಹಾಗೆ ಹೀಗೆ ಭೂತಗಳ ಥರ ತಿರುಗಿರುತ್ತವೆ. ಇಷ್ಟೆಲ್ಲ ವಿಕಾರ ರೂಪ ಇರ್ತಾಳೆ. ಈ ಆಧಾರಪೂರ್ವಕವಾಗಿರ್ತಕ್ಕಂಥ ಮೂರ್ಖ ಅಂತಕ್ಕಂಥ ವಿಚಾರವಾಗಿ ನಾವು ಏನಂತೀವಿ, ಮೂರ್ಖ ಅನ್ನಲ್ವಾ, ಹಾಗೆ ಆ ಮೂರ್ಖ ಅಂತಕ್ಕಂಥ ಒಂದು ವ್ಯಾಘ್ರ, ಅವಳಿಗಿರ್ತಕ್ಕಂಥ ಒಂದು ವಾಹನ ಅದು ಪಕ್ಕದಲ್ಲೇ ಕೂತಿರುತ್ತೆ. ಇವಳಿಗೆ ಕಾಗೇನೂ ವಾಹನವಾಗಿರುತ್ತೆ, ಕಾಗೇನೇ ಧ್ವಜ. ಅದಕ್ಕೋಸ್ಕರ ಧೂಮಾವತಿ ಅಂತ ಮೊದಲನೇ ನಾಮಕರಣ. ಇವಳಿಗೆ ಕೊನೆಯ ಅವತಾರದಲ್ಲೂ ಇವಳಿಗೆ ಬಗುಳಾಮುಖಿ ಅಂತ ಒಂದು ನಾಮಕರಣವನ್ನು ಕೊಡ್ತಾರೆ. ಆದರೆ ಇವಳು ಎರಡು ರೂಪದಲ್ಲೂ, ಈ ರೂಪದಲ್ಲೂ ಇರ್ತಾಳೆ, ಕೊನೆ ರೂಪದಲ್ಲೂ ಇರ್ತಾಳೆ. ಎರಡೂ ರೂಪದಲ್ಲಿ ಮಧ್ಯದಲ್ಲಿ ಧೂಮಾವತಿಯಾಗಿರ್ತಾಳೆ, ಬಹಳ ವಿಶೇಷವಾಗಿರ್ತಾಳೆ. ಮಧ್ಯ ರೂಪ ಪ್ರಥಮ ರೂಪವಾಗಿರ್ತಾಳೆ. ಆ ಧೂಮಾವತಿಗೆ 4 ಜನ ವಿಶೇಷವಾಗಿ ಅಷ್ಟು ತರ್ಪಣವನ್ನು ಹಾಕಿರೋದ್ರಿಂದ ಕಣ್ಣೀರಿಂದ ಬಂದಿರತಕ್ಕಂಥ 4 ಜನ ರುದ್ರ, ಯಮ, ವರುಣ, ನಿರುತಿ. ಏನೇನು ಕೊಡ್ತಾರೆ ಅಂತ ಸರಿಯಾಗಿ ಬರ್ಕೊಳ್ಳಿ. ಮೊದಲನೇದಾಗಿ ಇವಳಿಗೆ ಕಾಲರಾತ್ರಿ ಅಂತ ಕರೀತಾರೆ. ಇವತ್ತಿನ ದಿವಸನೇ ಕಾಲರಾತ್ರಿ. ನೀವು ಇನ್ನೊಂದೇನು ಅಂದರೆ ಇವತ್ತಿನ ದಿವಸ ರಾತ್ರಿ ದಯವಿಟ್ಟು ಅಕಾಲವಾಗಿರ್ತಕ್ಕಂಥ ಕಾಲರಾತ್ರಿ,
ಅಕಾಲವಾಗಿರ್ತಕ್ಕಂಥ ಕಾಳರಾತ್ರಿಯಿಂದ ಯಾರು ರಾತ್ರಿ ಇವತ್ತು ಪ್ರಯಾಣ ಮಾಡಬೇಡಿ. ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ಸಪ್ತಮಿ, ಅಷ್ಟಮಿ, ನವಮಿ ಅಂದರೆ ಅಷ್ಟಮಿ ನವಮಿ ಪ್ರಯಾಣ ಮಾಡಬೇಡಿ ಅಂತೀವಿ ಸಾಧಾರಣ. ಆದರೆ ಇವತ್ತು ಸಂಧ್ಯೆ ಕಾಲದಲ್ಲಿ ಬಂದ್ಬಿಟ್ಟಿದೆ. ಒಂದೇ ದಿವಸದಲ್ಲಿ 2 ನಕ್ಷತ್ರ ಸಮಯ. ಅದಕ್ಕೋಸ್ಕರ ಆ ಮೃತ್ಯು ಹೇಗೆ ಬರುತ್ತೆ, ಅಪಮೃತ್ಯು ಬರುತ್ತೋ, ಸುಮ್ಮನೆ ಕೂತಿದ್ದು ಸತ್ಯವದ ನಿನ್ನೆ ಚೆನ್ನಾಗಿದೆ, ಸುಮ್ಮನೆ ಕೂತಿದ್ದು ಸತ್ಯವದನ್ನು ಒಂದು ನಿಮಿಷ ಅದೇನೋ ಹೋಗಿ ಬರ್ತೀನಿ ಅಂತ ಹೊರಟಾದ ಕಣ, ಹೋಗೇ ಬಿಟ್ಟ. ಅಂದರೆ ಈ ರೀತಿಯಾದ ಸಾವು ಖಂಡಿತ ಬೇಕು ಅಂದರೆ ಭಾಳ ಚೆನ್ನಾಗಿರತಕ್ಕಂಥವ್ರು ಯಾತ್ರೆಯನ್ನು ಮಾಡ್ಬೋದು. ನಿಮ್ಮ ಹಣೆ ಬರ. ಆದರೆ ಆಯುಸ್ ಗಟ್ಟಿ ಇತ್ತು ಅಂದಾಕ್ಷಣಕ್ಕೆ ನಮ್ಗೇನಾಗಿಲ್ಲ ಗೊತ್ತೇ ಇವತ್ತು ಹೋಗಿ ಬಂದು ಅನ್ಕೊಂಡ್ಬೇಡಿ. ಅಲ್ಲಿ ಏನು ಮಾಡುತ್ತಂತೆ, ಇಷ್ಟೇ ಅಂತೆ, ಒಳಭಾಗದಲ್ಲಿ ಹಾರ್ಟಲ್ಲಿ ಹೋಲ್ ಮಾಡೋದು, ಕಿಡ್ನಿನ ಡಯಾಲಿಸಿಸ್ಗೋಸ್ಕರ ಕಿಡ್ನಿನ ಮತ್ತೆ ರಿವರ್ಟ್ ಮಾಡಿಬಿಡ್ತಾನೆ, ಲಿವರ್ ಡ್ಯಾಮೇಜ್ ಮಾಡಿಬಿಡ್ತಾನೆ, ಕ್ಯಾನ್ಸರ್ ಒಳಗಡೆ ಉತ್ಪತ್ತಿ ಮಾಡ್ತಾನೆ, ಗುಪ್ತವಾಗಿರ್ತಕ್ಕಂಥ ರೋಗಗಳನ್ನು ಒಳಗೆ ಸೃಷ್ಟಿ ಮಾಡ್ತಾನೆ. ಇನ್ ಕೇಸ್ ನೀವು ಸಾವಿಲ್ಲದೆ ಇದ್ರೆ ಗುಪ್ತ ರೋಗಗಳು ಅಂತ ಕರಿತೀವಿ, ಆ ಗುಪ್ತ ರೋಗಗಳನ್ನು ಸೃಷ್ಟಿ ಮಾಡ್ತಾನೆ. ಇದೆಲ್ಲ ಒಂದು ನಿಯಮ. ಭಯ ಪಡಿಸ್ತೀನಿ ಅಂದ್ಕೋಬೇಡಿ, ಇದು ಸತ್ಯ. ಅದಕ್ಕೆ ಇದಕ್ಕೂ ಕಾಳರಾತ್ರಿ ಅಂತ. ಅದಕ್ಕೆ ಇವಳ ಹೆಸರು ಕಾಳರಾತ್ರಿ ನಮಃ ಅಂತ. ಇವತ್ತಿನ ದಿವಸ ಕಾಳರಾತ್ರಿಯಾಗಿ ಇರ್ತಾಳಂತೆ. ಆ ದರ್ಶನವನ್ನು ಇವಳಿಗೆ ಉನ್ಮತ ಸ್ಥಾನದಲ್ಲಿ ನವದುರ್ಗೇರು ಅಂತ ಏನು ಹೇಳ್ತೀವಿ, ಅಲ್ಲಿ ಇವಳ ಹೆಸರು ಕಾಳರಾತ್ರಿ, ಇಲ್ಲಿ ಧೂಮಾವತಿ. ಅದಕ್ಕೆ ದಶ ಮಹಾವಿದ್ಯೆಯಲ್ಲಿ ಇವಳು ಒಂದೊಂದು ಅವತಾರವನ್ನು ತೆಗೆದಾಗ ಒಂದೊಂದು ನಾಮಕರಣ. ಸೊ 3 ಸಲ ಇವಳು ಬಗಳಾಮುಖಿ, ಕಾಳರಾತ್ರಿ, ಧೂಮಾವತಿ ಆಗ್ತಾಳೆ. ಅದಕ್ಕೆ ಇವಳೊಬ್ಬಳೇ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮನ ಮುಖಾಂತರ ಬಂದಿರೋದ್ರಿಂದ ಲಲಿತಾ ತ್ರಿಪುರ ಸುಂದರಿ 3 ಶಕ್ತಿಗಳು ಅಂತ ಹೇಳಿದ್ನಲ್ಲ, ಹಾಗೆ 3 ಶಕ್ತಿಗಳು ಇವಳಲ್ಲಿ ಸೇರುತ್ತೆ. 3 ಶಕ್ತಿಗಳಿಗೆ 3 ನಾಮಕರಣ. ಆ 3 ನಾಮಕರಣಕ್ಕೆ ನೀವು ತ್ರಿಗುಣಾಕಾರದಲ್ಲಿ 3 ಮನಸ್ಸನ್ನು ಕೊಡ್ತಾಳೆ. ಅದಕ್ಕೆ ಕಾಲ ತ್ರಿಕಾಲಗಳಿದೆ. ಆ ತ್ರಿಕಾಲಗಳಲ್ಲಿ ಕಾಳರಾತ್ರಿ ಆಗಿರ್ತಕ್ಕಂಥದ್ದು ಹಿಂದೆ. ಅಂಥ ಒಂದು ರಾತ್ರಿಯಲ್ಲಿ ದಯವಿಟ್ಟು ಯಾವ ಕಾಲಕ್ಕೂ ಅಷ್ಟಮಿ ನವಮಿ ಪ್ರಯಾಣ ಮಾಡಲೇಬಾರ್ದು. ಅದರಲ್ಲಿ ಇವತ್ತು ರಾತ್ರಿ ಅಂತೂ ಪ್ರಯಾಣ ಮಾಡಲೇಬೇಡಿ. ಎಂಥ ದೊಡ್ಡ ವಿದೇಶ ಪ್ರಯಾಣ ಇದ್ದರೂ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಎಂಥ ಒಂದು ಟ್ರೈನ್ ಆಗಿದ್ದರೂ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಎಂಥ ಒಂದು ವಿಶೇಷವಾಗಿರ್ತಕ್ಕಂಥ ಬಸ್ ಆದರೂ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇವತ್ತು ಹೋಗದೇ ಇರತಕ್ಕಂಥದ್ದು ಉತ್ತಮ ಅಂತ ನನ್ನ ಮುಖಾಂತರ ಅಲ್ಲ, ಇಡೀ ಜಗತ್ತಿನ ರಹಸ್ಯ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಹೋದ ಪಕ್ಷದಲ್ಲಿ ನಿಮ್ಮ ಹಣೆ ಬರ ನಿಮ್ಮದು. ಆದರೂ ಸಹ ಅದಕ್ಕೆ ಪರಿಹಾರ ಪರಿಸೂಕ್ತವನ್ನು ಕೇಳ್ಕೋಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಕೂತ್ಕೊಳ್ಳಿ, ಬರ್ತೀನಿ.